ಇದೀಗ ಕರ್ನಾಟಕದ ಬಗ್ಗೆ ಕಾಂಗ್ರೆಸ್ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದೆಯಾ ನಡಿ ಅನ್ನುವಂತ ಅನುಮಾನ ಈಗ ವ್ಯಕ್ತ ಆಗ್ತಾ ಇದೆ. 13 ನೂತನ ಸಚಿವರಿಗೆ ಖಾತೆ ಹಂಚಲು ಇನ್ನೂ ಕೂಡ ಅಸಡ್ಡೆಯನ್ನ ತೋರಿಸ್ತಾ ಇರುವಂತದ್ದು. ನಾಳೆಯಿಂದ ಅಧಿವೇಶನ ಶುರುವಾಗುತ್ತೆ, ಆದ್ರೂ ಕೂಡ ಇನ್ನೂ ಖಾತೆ ಹಂಚಿಕೆ ಆಗಿಲ್ಲ. ಇನ್ನು ಕರ್ನಾಟಕದ ಬಗ್ಗೆ ಕಾಂಗ್ರೆಸ್ ನಿರ್ಲಕ್ಷ್ಯದ ನಡೆ ಅನ್ನುವಂತ ಅನುಮಾನ ಈಗ 13 ಶಾಸಕರಿಗೆ ಈಗ 13 ನೂತನ ಸಚಿವರಿಗೆ ಖಾತೆ ಹಂಚಲು ಅಸಡ್ಡೆ ತೋರಿಸ್ತಾ ಇದೆ. ನಾಳೆಯಿಂದ ಅಧಿವೇಶನ ಆರಂಭ ಆಗುತ್ತೆ, ಆದ್ರೂ ಕೂಡ ಖಾತೆ ಹಂಚಿಕೆ ಆಗಿಲ್ಲ. ಜನರ ಆಕ್ರೋಶಕ್ಕೆ ಗುರಿಯಾಗ್ತಿದೆ ಕಾಂಗ್ರೆಸ್ ಅನ್ನುವಂಥದ್ದು. ಇದೀಗ ವಾರ ಕಳೆದ್ರೂ ಕೂಡ ಖಾತೆ ಹಂಚಿಕೆ ಮಾಡದ ಹೈಕಮಾಂಡ್. ಡಿಕೆಶಿ ದೆಹಲಿಗೆ ಎಡತಾಕಿದ್ರು ಕೂಡ ಲಿಸ್ಟ್ ಫೈನಲ್ ಆಗ್ತಾ ಇಲ್ಲ. ಹಿಂಗಾದ್ರೆ ಹೆಂಗೆ ಸ್ವಾಮಿ ಅಂತಿದ್ದಾರೆ ಕನ್ನಡಿಗರು. ಕರ್ನಾಟಕದ ಬಗ್ಗೆ ಕಾಂಗ್ರೆಸ್ ನಿರ್ಲಕ್ಷ್ಯದ ನಡೆಯನ್ನ ತೋರ್ತಾ ಇರುವುದು. ಈಗ 13 ನೂತನ ಸಚಿವರಿಗೆ ಖಾತೆ ಹಂಚಿಕೆ ಮಾಡಲು ಅಸಡ್ಡೆಯನ್ನ ತೋರ್ತಾ ಇದೆ. ನಾಳೆಯಿಂದ ರಾಜ್ಯದಲ್ಲಿ ಅಧಿವೇಶನ ಆರಂಭ ಆಗುತ್ತೆ, ಆದ್ರೂ ಕೂಡ ಇನ್ನು ಸಚಿವರಿಗೆ ಖಾತೆ ಹಂಚಿಕೆ ಆಗಿಲ್ಲ. ಇತ್ತ ಜನರ ಆಕ್ರೋಶಕ್ಕೆ ಗುರಿಯಾಗ್ತಾ ಇದೆ ಕಾಂಗ್ರೆಸ್ ಅನ್ನುವಂಥದ್ದು. ವಾರ ಕಳೆದಿದೆ, ಆದ್ರೂ ಕೂಡ ಖಾತೆ ಹಂಚಿಕೆ ಆಗ್ತಾ ಇಲ್ಲ. ಯಾಕೆ ಹಂಚಿಕೆ ಮಾಡ್ತಾ ಇಲ್ಲ ಹೈಕಮಾಂಡ್ ಅನ್ನುವಂಥದ್ದು. ಡಿಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಹೋಗ್ತಾರೆ ಬರ್ತಾರೆ, ಆದ್ರೂ ಕೂಡ ಫೈನಲ್ ಆಗ್ತಿಲ್ಲ. ಹಿಂಗೆ ಆದ್ರೆ ಹೆಂಗೆ ಸ್ವಾಮಿ ಅಂತಿದ್ದಾರೆ ಕನ್ನಡಿಗರು, ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಹಿಂಗೆ ಮುಂದುವರೆದ್ರೆ ಹೇಗೆ? ಸಮಸ್ಯೆಯನ್ನ ಆಲಿಸಬೇಕಾದಂತಹ ಸಚಿವರಿಗೆ ಇನ್ನು ಖಾತೆಯನ್ನ ಕೊಟ್ಟಿಲ್ಲ. ಖಾತೆ ಸಿಗೋ ತನಕ ಅವರು ಯಾವುದೇ ಕೆಲಸವನ್ನ ಮಾಡಲ್ಲ. ಅದು ಸಚಿವರಿಗಿರುವಂತಹ ಒಳ್ಳೆ ಪ್ಲಸ್ ಪಾಯಿಂಟ್. ಅದು ನಮಗಿನ್ನೂ ಖಾತೆ ಕೊಟ್ಟಿಲ್ಲ, ಅದಕ್ಕೆ ನಾವು ಕೆಲಸ ಮಾಡಲ್ಲ ಅಂತ ಅವ್ರು ಹೇಳ್ತಾರೆ. ಇವರಿನ್ನೂ ಖಾತೆ ಹಂಚಿಕೆ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ಕೊಂಡು ನಿಂತಿದ್ದಾರೆ. ನಾಳೆಯಿಂದ ಅಧಿವೇಶನ ಬೇರೆ ಶುರುವಾಗುತ್ತೆ, ಏನು ಉತ್ತರ ಕೊಡ್ತಾರೆ? ರಾಜ್ಯದ ಜನರಂತೂ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಜನರ ಆಕ್ರೋಶಕ್ಕೂ ಕೂಡ ಈಗ ಕಾರಣ ಆಗಿರುವಂತದ್ದು ಕಾಂಗ್ರೆಸ್. ಈ ಜೊತೆಗೆ ಈಗ ನೋಡಿ, ವಾರ ಕಳೆದಿದೆ ಖಾತೆ ಹಂಚಿಕೆಯಾಗಿ, ಪದಗ್ರಹಣ ಕಾರ್ಯಕ್ರಮ ಮುಗಿದು ವಾರ ಆಯ್ತು, ಆದ್ರೂ ಕೂಡ ಇನ್ನೂ ಲಿಸ್ಟ್ ಫೈನಲ್ ಆಗ್ತಾ ಇಲ್ಲ. ಹಿಂಗೆ ಆದ್ರೆ ಹೆಂಗೆ ಅಂತ ಕನ್ನಡಿಗರು ಈಗ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ಯಾಕೆ ಈ ರೀತಿಯಾಗಿ ಒಂದು ನಿರ್ಲಕ್ಷ್ಯವನ್ನ ಆಗ್ತಾ ಇರುವಂತದ್ದು ಅಂದ್ರೆ ನೋಡಿ, ಕಾಂಗ್ರೆಸ್ ಹೈಕಮಾಂಡ್ ಇಂದ ಆಗ್ತಾ ಇರುವಂತದ್ದು. ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಿದ್ದಾರೆ ಬರ್ತಿದ್ದಾರೆ, ರಾಜ್ಯದ ಕಡೆಗೂ ಕೂಡ ಗಮನ ಹರಿಸ್ತಾ ಇದ್ದಾರೆ. ಇತ್ತ ದೆಹಲಿಗೂ ಹೋಗ್ತಾರೆ, ಸಚಿವರಿಗೆ ಒಂದು ಖಾತೆಯನ್ನ ಹಂಚಿಕೆ ಮಾಡಿ ಲಿಸ್ಟ್ ಫೈನಲ್ ಮಾಡಿ ಅಂತ ಕೂಡ ಓಡಾಡ್ತಿದ್ದಾರೆ. ಆದ್ರೆ ನೋ ಯೂಸ್. ಯಾಕಂತಂದ್ರೆ ಹೈಕಮಾಂಡೇ ಲಿಸ್ಟ್ ಫೈನಲ್ ಮಾಡೋದಲ್ವಾ, ಸಚಿವರಿಗೆ ಯಾವ ಖಾತೆ ಕೊಡ್ಬೇಕು ಅಂತ. ಮತ್ತೊಂದ್ ಕಡೆ ಖಾತೆ ಹಂಚಿಕೆಯ ಒಂದು ತಲೆ ಬಿಸಿ ಆದ್ರೆ, ಇನ್ನೂ ಒಂದ್ ಕಡೆಗೆ ಮಹಿಳಾ ಕೋಟದ ಅಡಿಯಲ್ಲಿ ಇನ್ನೂ ಕೂಡ ಕೆಲವೊಬ್ಬರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಇನ್ನೂ ಜಟಾಪಟಿ ಮುಂದುವರಿತಾ ಇದೆ. ನಮಗ್ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂಥದ್ದು ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಬೊಬ್ಬೆ ಹೊಡಿತಾ ಇದ್ದಾರೆ. ಇದು ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಕ್ಲಿಯರ್ ಪಿಕ್ಚರ್. ರಾಜ್ಯದ ಬಗ್ಗೆ ಹೈಕಮಾಂಡ್ಗೆ ಯಾಕಿಷ್ಟು ಅಸಡ್ಡೆ ಅನ್ನುವಂಥದ್ದು. ಸಿಎಂ ಡಿಕೆಶಿ ದೆಹಲಿ ಸುತ್ತಿ ಬಂದು 2 ದಿನ ಆಯ್ತು, ಇನ್ನೂ ಕೂಡ ಲಿಸ್ಟ್ ಫೈನಲ್ ಆಗಿಲ್ಲ. ಆದ್ರೂ ಕೂಡ ಇನ್ನೂ ಮುಗಿತಾ ಇಲ್ಲ ಖಾತೆ ಹಂಚಿಕೆಯ ವಿಚಾರ. ಖಾತೆ ಬಗ್ಗೆ ಇಂದು ನಾಳೆ ಅಂತ ಇರೋದು ಯಾಕೆ? ಈ ಒಂದು ಕಾಂಗ್ರೆಸ್ ಹೈಕಮಾಂಡ್ ಅನ್ನುವಂತಹ ಪ್ರಶ್ನೆ. ಹೈಕಮಾಂಡ್ ನಡೆ ಹಿಂದಿರುವ ಮರ್ಮವಾದ್ರೂ ಏನು ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಆಪ್ತರಿಗೆ ಡಿಕೆ ಶಿವಕುಮಾರ್ ಅವರು ಪ್ರಬಲ ಖಾತೆ ಕೊಡಿಸ್ತಾರೆ ಅನ್ನುವಂತಹ ಅನುಮಾನ ಇದೆಯಾ? ಅನುಮಾನದಿಂದಲೇ ಈ ಒಂದು ಕಾಂಗ್ರೆಸ್ ಹೈಕಮಾಂಡ್ ತಡ ಮಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಯಾವ ಸಚಿವರಿಗೆ ಯಾವ ಖಾತೆ ಕೊಟ್ರೆ ಉತ್ತಮ ಅನ್ನುವಂಥದ್ದು ಇದೆ. ಇನ್ನೂ ಪ್ರಶ್ನೆ ಇದೆ, ಅವರಲ್ಲೇ ಗೊಂದಲ. ಹೈಕಮಾಂಡ್ಗೆ ಡೀಟೇಲ್ಸ್ ಕೊಟ್ಟಿರುವಂತಹ ಡಿಕೆ ಶಿವಕುಮಾರ್ ಅವರು ಸಿಎಂ. ಇದೀಗ ಡಿಕೆ ಕೊಟ್ಟಿರುವ ಮಾಹಿತಿ ಖರ್ಗೆ ಮುಂದೆ ಕೂಡ ಇದೆಯಂತೆ. ರಾಜ್ಯ ನಾಯಕರ ಬಗ್ಗೆ ತಿಳಿದಿರೋ ಮಲ್ಲಿಕಾರ್ಜುನ ಖರ್ಗೆಯಿಂದಲೇ ಸಮಸ್ಯೆ ಆಗ್ತಾ ಇದೆಯಾ ಹಾಗಿದ್ರೆ ಅನ್ನುವಂತಹ ಪ್ರಶ್ನೆ. ಮಲ್ಲಿಕಾರ್ಜುನ್ ಖರ್ಗೆ ಅವರೇನು ಬೇರೆ ರಾಜ್ಯದವರಲ್ಲ, ನಮ್ಮ ರಾಜ್ಯದವರೇ. ಆದ್ರೆ ಯಾಕಿಷ್ಟು ಅಸಡ್ಡೆಯನ್ನ ತೋರಿಸ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಸಿಎಂ ಡಿಕೆ ದೆಹಲಿ ಸುತ್ತಿ ಬಂದು 2 ದಿನ ಆದ್ರೂ ಕೂಡ ಇನ್ನೂ ಲಿಸ್ಟ್ ಫೈನಲ್ ಆಗ್ತಾ ಇಲ್ಲ, ಖಾತೆ ಹಂಚಿಕೆ ಆಗ್ತಾ ಇಲ್ಲ. ಮತ್ತೊಂದ್ ಕಡೆ ಹೈಕಮಾಂಡ್ಗೂ ಕೂಡ ಒಂದಷ್ಟು ಅನುಮಾನ ಇದೆಯಂತೆ. ಎಲ್ಲಿ ಡಿಕೆ ಶಿವಕುಮಾರ್ ಅವರು ತಮ್ಮ ಆಪ್ತರಿಗೆ ಈ ಒಂದು ಪ್ರಬಲ ಎಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ದೂರವಾಣಿ ಸಂಪರ್ಕದಲ್ಲಿ. ದೀಪಾ, ಇದೀಗ 1 ವಾರ ಆಯ್ತು, ಖಾತೆ ಇನ್ನೂ ಕೂಡ ಹಂಚಿಕೆ ಆಗಿಲ್ಲ ನೂತನ ಸಚಿವರಿಗೆ. ಈ ಕುರಿತು ಏನೆಲ್ಲ ಮಾಹಿತಿ ಇದೆ? ಗಂಗಾ, ಈ ಕ್ಷಣದವರೆಗೂ ಕೂಡ ಖಾತೆ ಹಂಚಿಕೆ ವಿಚಾರವಾಗಿ ಒಂದಿಷ್ಟು ಗೊಂದಲಗಳು, ಒಂದಿಷ್ಟು ಅಸಮಾಧಾನ ಎಲ್ಲವೂ ಕೂಡ ಮುಂದುವರೆದಿದೆ. ಒಂದ್ ಕಡೆ ಖಾತೆ ಯಾವ್ದು ಕೊಡ್ತಾರೆ ಅನ್ನೋದ್ರ ಜೊತೆಗೆ ಎಷ್ಟು
ಬೇಗ ಖಾತೆ ಕೊಡ್ತಾರೆ ಅನ್ನುವಂಥದ್ದು ಕೂಡ ಮುಖ್ಯ. ಕೇವಲ 2 ದಿನ ಮಾತ್ರ ಅಧಿವೇಶನಕ್ಕೆ ಬಾಕಿ ಇರೋದ್ರಿಂದ ಯಾರು ಯಾವ ಆನ್ಸರ್ಗಳನ್ನ ಮಾಡ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಇದರ ಜೊತೆಗೆ ಈಗ ಮತ್ತೊಂದು ವಿಚಾರ ಅಂತಂದ್ರೆ ಏನೋ ಒಂದ್ ಕಡೆ ಹೈಕಮಾಂಡ್ ನಾಯಕರಿಗೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಆಪ್ತರಿಗೆ ಇಲ್ಲಿ ಉನ್ನತ ಖಾತೆಗಳನ್ನ ಅಂದ್ರೆ ಪ್ರಬಲ ಖಾತೆಗಳನ್ನ ಕೊಟ್ಬಿಡ್ತಾರೋ ಅನ್ನುವಂತಹ ನಿಟ್ಟಿನಲ್ಲಿಯೇ ಈ ರೀತಿಯಾಗಿ ಖಾತೆ ಹಂಚಿಕೆಯನ್ನ ತಡ ಮಾಡ್ತಿದ್ದಾರೆ ಅನ್ನುವಂತಹದ್ದು ಕೂಡ ಸದ್ಯಕ್ಕಿರೋ ಚರ್ಚೆ. ಹಾಗಾಗಿ ಯಾವಾಗ ಆಗತ್ತೆ ಅನ್ನುವಂತಹದ್ರ ಜೊತೆಗೆ ಯಾವ್ಯಾವ ಖಾತೆ ಯಾರಿಗೆ ಸಿಗುತ್ತೆ ಅನ್ನುವಂತಹದ್ದು ಕೂಡ ಇಲ್ಲಿ ಮುಖ್ಯವಾಗಿದೆ. ಆದ್ರೆ ಬಹುತೇಕವಾಗಿ ಇಂದು ನಾಳೆ ಅನ್ನುವಂತಹದ್ದು ಮುಂದುವರೆದಿರೋದ್ರಿಂದ ಇವತ್ತು ಖಾತೆ ಹಂಚಿಕೆ ಆಗತ್ತೆ ಅನ್ನುವಂತಹ ಯಾವುದೇ ಸ್ಪಷ್ಟತೆಯೂ ಕೂಡ ಯಾರಿಗೂ ಇಲ್ಲ ಗಂಗಾ. ತಮ್ಮೆಲ್ಲ ಮಾಹಿತಿಗಾಗಿ ಅನುಮಾನದಿಂದಲೇ ಹೈಕಮಾಂಡ್ ತಡ ಮಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಇದೀಗ ಯಾವ ಸಚಿವರಿಗೆ ಯಾವ ಖಾತೆ ಕೊಟ್ರೆ ಉತ್ತಮ ಅನ್ನುವಂಥದ್ದು ಇನ್ನೂ ಕೂಡ ಪ್ರಶ್ನೆ ಆಗ್ತಾ ಇದೆ. ಹೈಕಮಾಂಡ್ ಮಟ್ಟದಲ್ಲಿ ಒಂದಷ್ಟು ಸಚಿವರಿಗೆ ಉತ್ತಮ ಖಾತೆಯನ್ನ ಕೊಡ್ಬೇಕಾ, ಪ್ರಬಲ ಖಾತೆಯನ್ನ ಬೇಡಿಕೆ ಇಟ್ಟಿರುವಂಥದ್ದು. ಮಧ್ಯದಲ್ಲಿ ಇದೀಗ ಡಿ.ಕೆ. ಶಿವಕುಮಾರ್ ಏನಾದ್ರೂ ಅವರ ಆಪ್ತರಿಗೆ ಪ್ರಬಲ ಖಾತೆಗಳನ್ನ ಕೊಡಿಸ್ತಾರಾ ಅನ್ನುವಂತಹ ಅನುಮಾನ ಕೂಡ ಇದೆ. ಇನ್ನು ರಾಜ್ಯ ನಾಯಕರ ಬಗ್ಗೆ ಎಲ್ಲವನ್ನ ತಿಳಿದುಕೊಂಡಿರುವಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರು.